ಬೆಳಗಿನ ಬೆಳಕು. ಜೂಬಿಲಿ ನಿಯಮ ಭಾಗ 4. ಗೋಡೆಯ ಒಳಗಿನ ಮನೆ. ಯಾಜಕಕಾಂಡ ಅಧ್ಯಾಯ 25. ಯೆಹೋವನ ಜೂಬಿಲಿ ಮಹೋತ್ಸವದ ನಿಯಮವು ಕೇವಲ ಭೂಮಿ, ಸೇವಕರು ಮತ್ತು ಬಿಡುಗಡೆಯ ಬಗ್ಗೆ ಮಾತ್ರವಾಗಿರಲಿಲ್ಲ ಎಂಬುದು ನಿಮಗೆ ನೆನಪಿದೆಯೇ? ಇದೇ ಅಧ್ಯಾಯದ ಒಳಗೆ ಮನೆಗಳ ಬಗ್ಗೆ ಒಂದು ಸಣ್ಣ ನಿಯಮವೂ ಅಡಗಿದೆ. ಆದರೂ ಅದು ಗಂಭೀರವಾದ ಸಂದೇಶವನ್ನು ಹೊತ್ತಿದೆ. ಯೆಹೋವನು ಹೀಗೆ ಹೇಳಿದನು, ಒಬ್ಬ ಮನುಷ್ಯನು ಕೋಟೆ ಇರುವ ಪಟ್ಟಣದ ಒಳಗಿನ ಮನೆಯನ್ನು ಮಾರಾಟ ಮಾಡಿದರೆ ಅವನು ಅದನ್ನು 1 ವರ್ಷದೊಳಗೆ ಮಾತ್ರ ಬಿಡಿಸಿಕೊಳ್ಳಬಹುದು. ಆ ಅವಧಿಯೊಳಗೆ ಅವನು ಅದನ್ನು ಮರಳಿ ಖರೀದಿಸಿದರೆ ಮನೆ ಅವನಿಗೆ ಮರಳಿ ಸಿಗುತ್ತದೆ. ಆದರೆ 1 ವರ್ಷದ ಆ ಸಮಯ ಮೀರಿದರೆ ಆ ಮನೆಯು ಕೊಂಡವನ ಪಾಲಾಗುತ್ತಿತ್ತು. ಮಾರಾಟವು ಮತ್ತು ಆ ಮನೆಯು ಜೂಬಿಲಿಯ ವರ್ಷದಲ್ಲಿಯೂ ಮೂಲ ಮಾಲೀಕನಿಗೆ ಮರಳುವುದಿಲ್ಲ. ಯಾಜಕಕಾಂಡ 25:29-30. ಈಗ ಯೆಹೋವನು 2ನೇ ಸಂದರ್ಭವನ್ನು ಸೇರಿಸಿದನು. ಒಂದು ವೇಳೆ ಮನೆ ಕೋಟೆ ಇಲ್ಲದ ಹಳ್ಳಿಯಲ್ಲಿದ್ದರೆ ಅದನ್ನು ದೇಶದ ಭೂಮಿಯಂತೆ ಪರಿಗಣಿಸಲಾಗುವುದು. ಅದನ್ನು ಯಾವಾಗ ಬೇಕಾದರೂ ಬಿಡಿಸಿಕೊಳ್ಳಬಹುದು ಮತ್ತು ಒಂದು ವೇಳೆ ಬಿಡಿಸಿಕೊಳ್ಳದಿದ್ದರೂ ಅದು ಜೂಬಿಲಿ ವರ್ಷದಲ್ಲಿ ಮರಳಲೇಬೇಕು. ಯಾಜಕಕಾಂಡ 25:31. ಮೊದಲ ನೋಟಕ್ಕೆ ಇದು ಕೇವಲ ಆಸ್ತಿ ಹಕ್ಕಿನ ನಿಯಮದಂತೆ ಕಾಣಿಸುತ್ತದೆ. ಆದರೆ ಯೆಹೋವನು ಎಂದಿಗೂ ಸರಳ ನಿಯಮಗಳನ್ನು ಬರೆಯುವುದಿಲ್ಲ. ಪ್ರಾಚೀನ ದಿನಗಳಲ್ಲಿ ಕೋಟೆ ಇರುವ ಪಟ್ಟಣವು ಒಂದು ಸುರಕ್ಷಿತ ಸ್ಥಳವಾಗಿತ್ತು. ಗೋಡೆ ಎಂದರೆ ರಕ್ಷಣೆ, ಭದ್ರತೆ ಮತ್ತು ಒಂದು ಗುಂಪಿಗೆ ಸೇರಿದವರು ಎಂಬ ಸಂಕೇತ. ಈ ಸತ್ಯವೇದವು ಈ ಸನ್ನಿವೇಶವನ್ನು ಪವಿತ್ರವಾದ ರೀತಿಯಲ್ಲಿ ಬಳಸುತ್ತದೆ. ಯೆಶಾಯನು ಹೇಳುತ್ತಾನೆ, ನಮಗೆ ಬಲವಾದ ಪಟ್ಟಣವಿದೆ. ದೇವರು ರಕ್ಷಣೆಯನ್ನೇ ಅದರ ಗೋಡೆಗಳನ್ನಾಗಿ ಮಾಡುತ್ತಾನೆ. ಯೆಶಾಯ 26:1. ಜಕರ್ಯನು ಯೆಹೋವನೇ ತನ್ನ ಜನರ ರಕ್ಷಕನೆಂದು ತೋರಿಸುತ್ತಾನೆ. ನಾನೇ ಅದರ ಸುತ್ತಲೂ ಬೆಂಕಿಯ ಗೋಡೆಯಾಗಿರುವೆನು. ಜಕರ್ಯ 2:5. ಆದ್ದರಿಂದ ಗೋಡೆ ಎಂಬುದು ಕೇವಲ ಕಲ್ಲಿನಿಂದ ಮಾಡಿದಲ್ಲ, ಅದು ಯೆಹೋವನ ರಕ್ಷಣೆಯ ಒಳಗೆ ಆತನ ಒಡಂಬಡಿಕೆಯ ಆರೈಕೆಯಲ್ಲಿ ಪ್ರತ್ಯೇಕಿಸಲ್ಪಟ್ಟ ಜನರಾಗಿರುವುದನ್ನು ಸೂಚಿಸುತ್ತದೆ. ಇಸ್ರಾಯೇಲರನ್ನು ವರ್ಣಿಸಿರುವುದು ಯೆಹೋವನು ಇಸ್ರಾಯೇಲರು ತಾವು ಪ್ರತ್ಯೇಕಿಸಲ್ಪಟ್ಟವರು ಎಂದು ಹೇಳಿದನು. ನೀವು ನನ್ನವರಾಗಿರುವಂತೆ ನಾನು ನಿಮ್ಮನ್ನು ಪ್ರತ್ಯೇಕಿಸಿದ್ದೇನೆ. ಯಾಜಕಕಾಂಡ 20:26. ಗೋಡೆಯು ಆ ಪ್ರತ್ಯೇಕತೆಯ ಚಿತ್ರಣವಾಗುತ್ತದೆ. ಒಳಗಿನವರು ಮತ್ತು ಹೊರಗಿನವರು, ಪವಿತ್ರ ಮತ್ತು ಸಾಮಾನ್ಯ, ಸೇರಿದವರು ಮತ್ತು ಸೇರದವರು, ಅನ್ಯ ಜನಾಂಗದವರು ಒಂದು ಕಾಲದಲ್ಲಿ ಆ ರಕ್ಷಣಾ ಸಮುದಾಯದ ಹೊರಗಿದ್ದರು ಎಂದು ಹೊಸ ಒಡಂಬಡಿಕೆಯು ಬಹಿರಂಗವಾಗಿ ಹೇಳುತ್ತದೆ ಎಂದು ಪೌಲನು ಬರೆಯುತ್ತಾನೆ. ಅನ್ಯ ಜನಾಂಗದವರಾದ ನಾವು ದೂರವಾಗಿದ್ದೆವು, ಇಸ್ರಾಯೇಲರ ಪೌರತ್ವದಿಂದ ಹೊರಗಿದ್ದೆವು, ನಿರೀಕ್ಷೆ ಇಲ್ಲದವರಾಗಿ ಮತ್ತು ಲೋಕದಲ್ಲಿ ದೇವರಿಲ್ಲದವರಾಗಿದ್ದೆವು. ಎಫೆಸದವರಿಗೆ 2:12. ನಂತರ ಆತನು ಕೃಪೆಯನ್ನು ಒದಗಿಸುತ್ತಾನೆ. ಆದರೆ ಈಗ ನೀವು ಕ್ರಿಸ್ತನ ರಕ್ತದ ಮೂಲಕ ಹತ್ತಿರಕ್ಕೆ ತರಲ್ಪಟ್ಟಿದ್ದೀರಿ. ಎಫೆಸದವರಿಗೆ 2:13. ಆದ್ದರಿಂದ ಪ್ರತ್ಯೇಕತೆ ಗೋಡೆಯ ಒಳಗಿರುವುದು ಎಂದರೆ ದೇವರ ವಿಶೇಷ ಒಡಂಬಡಿಕೆಯ ಅಡಿಯಲ್ಲಿ ಪವಿತ್ರವಾಗಿ ಪ್ರತ್ಯೇಕಿಸಲ್ಪಟ್ಟವರು ಎಂದರ್ಥ. ಇಸ್ರಾಯೇಲರು ಇಂತಹ ಗೋಡೆಯ ಒಳಗಿನ ಜನರಾಗಿದ್ದರು. ಲೇವಿ 20:26. ಒಂದು ಒಳಗೆ ಇತ್ತು ಮತ್ತು ಒಂದು ಹೊರಗೆ ಇತ್ತು. ಈಗ ನಾವು ಈ ನಿಯಮದ ವಿಚಿತ್ರ ಭಾಗಕ್ಕೆ ಬರೋಣ. ಗೋಡೆಯ ಒಳಗಿನ ಮನೆಯನ್ನು ಬಿಡಿಸಿಕೊಳ್ಳಲು ಕೇವಲ 1 ವರ್ಷದ ಸಮಯವಿದೆ. ಯೆಹೋವನು
ಅಷ್ಟು ಕಿರಿದಾದ ಸಮಯವನ್ನು ಏಕೆ ನೀಡಿದನು? ಇಲ್ಲಿ ಇದರ ಸನ್ನಿವೇಶವು ಬಹಳ ಸ್ಪಷ್ಟವಾಗುತ್ತದೆ. ಪ್ರವಾದಿಗಳು ಯೆಹೋವನ ಕಡೆಯಿಂದ ಬರುವ ಒಂದು ವಿಶೇಷ ವರ್ಷದ ಬಗ್ಗೆ ಮಾತನಾಡುತ್ತಾರೆ. ಇದು ಕೇವಲ ಕ್ಯಾಲೆಂಡರ್ ವರ್ಷವಲ್ಲ, ಬದಲಾಗಿ ದೈವಿಕ ಕೃಪೆಯ ಕಾಲ. ಯೆಶಾಯನು ಮೆಸ್ಸಿಯನ ಬಗ್ಗೆ ಹೀಗೆ ಪ್ರವಚಿಸಿದನು: ಯೆಹೋವನ ಪ್ರಸನ್ನತೆಯ ಕೃಪೆಯ ವರ್ಷವನ್ನು ಸಾರಲು ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಶಾಯ 61:1-2. ಯೇಸು ತನ್ನ ಮೊದಲ ಸನ್ನಿಧಿಯಲ್ಲಿ ಬಂದಾಗ ಸಿನಗಾಗ್ನಲ್ಲಿ ನಿಂತು ಈ ಮಾತುಗಳನ್ನು ಓದಿದನು ಮತ್ತು ನಂತರ ಇದು, ಈ ಪ್ರವಾದನೆಯ ಬರಹವು ನಿಮ್ಮ ಕಿವಿಯಲ್ಲಿ ನೆರವೇರಿದೆ ಎಂದು ಹೇಳಿದನು. ಲೂಕ 4:16-21. ಅಂದರೆ ಕ್ರಿಸ್ತನ ಆಗಮನವು ವಿಮೋಚನೆಯ ನಿಜವಾದ ಪ್ರವಾದನೆಯ ತೆರೆಯನ್ನು ತೆರೆಯಿತು. ಅದು ಯೆಹೋವನು ಕಳಿಸಿದವನನ್ನು ನಂಬುವ ಮೂಲಕ ಕಳೆದುಕೊಂಡದನ್ನು ಮರಳಿ ಪಡೆಯಬಹುದಾದ ಒಂದು ಕೃಪೆಯ ವರ್ಷ. ಇದು ನಮಗೆ ಆತ್ಮಿಕ ಪಾಠವನ್ನು ನೋಡಲು ಸಹಾಯ ಮಾಡುತ್ತದೆ. ಈ ಪ್ರವಾದನೆಯಲ್ಲಿ ಕೋಟೆ ಪಟ್ಟಣದ ಒಳಗೆ ವಾಸಿಸುವ ಜನರು ಯೆಹೋವನ ಒಡಂಬಡಿಕೆಯ ರಕ್ಷಣೆಯಲ್ಲಿದ್ದವರನ್ನು, ಅಂದರೆ ವಾಗ್ದಾನಗಳು ಮತ್ತು ಒಡಂಬಡಿಕೆಗಳನ್ನು ಪಡೆದ ಇಸ್ರಾಯೇಲರನ್ನು ಪ್ರತಿನಿಧಿಸುತ್ತಾರೆ. ಕೃಪೆಯ ವರ್ಷ ಬಂದಾಗ ವಿಮೋಚಕನು ಅವರ ಮಧ್ಯೆ ನಿಂತಿದ್ದನು. ಅವರ ನಿಜವಾದ ಗೋಯಲ್, ಬಿಡಿಸಿಕೊಳ್ಳುವವನು ಹಾಜರಿದ್ದನು. ಕಳೆದುಕೊಂಡುದನ್ನು ಮರಳಿ ಪಡೆಯುವ ಅವಕಾಶ ಅಲ್ಲೇ ಇತ್ತು. ಆದರೂ ಇಡೀ ಜನಾಂಗವು ವಿಮೋಚನೆಯನ್ನು ಪಡೆದುಕೊಳ್ಳಲಿಲ್ಲ. ಒಂದು ಕನಿಷ್ಠ ಭಾಗವು ನಂಬಿದರೂ ಅನೇಕರು ಮೆಸ್ಸಿಯನನ್ನು ತಿರಸ್ಕರಿಸಿದರು. ಕೆಲವು ಇಸ್ರಾಯೇಲರು ಯೇಸುವನ್ನು ಅಂಗೀಕರಿಸಿ ಆತನನ್ನು ಅನುಸರಿಸಿ ಆತನ ಶರೀರದ ಭಾಗವಾದರು. ಅಪೊಸ್ತಲರು ಯೆಹೂದ್ಯರಾಗಿದ್ದರು. ಆರಂಭಿಕ ಸಭೆಯು ಯೆಹೂದ್ಯರ ಮಧ್ಯೆಯೇ ಪ್ರಾರಂಭವಾಯಿತು. ಆದರೆ ಇಡೀ ಜನಾಂಗವಾಗಿ ಅವರು ಪ್ರತಿಕ್ರಿಯಿಸಲಿಲ್ಲ ಮತ್ತು ಆ 1 ವರ್ಷದ ಅವಕಾಶವು ಕಾಲವು ಕಳೆದುಕೊಂಡಿತ್ತು. ಅನ್ಯ ಜನರಿಗೆ ಸಿಕ್ಕ ಕೃಪೆ, ಇಸ್ರಾಯೇಲರು ನಂಬಿಕೆಯಿಲ್ಲದೆ ಆ ಅವಕಾಶ ಕಳೆದುಕೊಂಡಾಗ ದೇವರು ಆ ಕರೆಯನ್ನು ಅನ್ಯ ಜನರಿಗೆ ನೀಡಿದನು. ರೋಮಾಪುರ 11:20ರಂತೆ ನಂಬಿಕೆಯಿಲ್ಲದ ಕೊಂಬೆಗಳನ್ನು ಕಡಿದು ಹಾಕಿ ನಮ್ಮನ್ನು ಅನ್ಯ ಜನರನ್ನು ನಂಬಿಕೆಯ ಮೂಲಕ ಅಂಟಿಸಲಾಯಿತು. ಎಫೆಸ 2:13ರಂತೆ ದೂರವಿದ್ದ ನಾವು ಕ್ರಿಸ್ತನ ರಕ್ತದ ಮೂಲಕ ಹತ್ತಿರಕ್ಕೆ ಬಂದೆವು. ಆದ್ದರಿಂದ ಜೂಬ್ಲಿ ಚಿತ್ರಣದ ಭಾಷೆಯಲ್ಲಿ ಹೇಳುವುದಾದರೆ, ಗೋಡೆಯ ಒಳಗಿನ ಮನೆಯು ಕೃಪೆಯ ವರ್ಷದಲ್ಲಿ ಬಿಡಿಸಲ್ಪಡಲಿಲ್ಲ. ಆದ್ದರಿಂದ ಅದು ಜೂಬಿಲಿ ವರ್ಷದಲ್ಲಿ ತಾನಾಗಿಯೇ ಮರಳಲಿಲ್ಲ. ಯೆಹೂದ್ಯರಿಗೆ ಮೆಸ್ಸಿಯನನ್ನು ತಿರಸ್ಕರಿಸುವುದು ಸಣ್ಣ ವಿಷಯವಾಗಿರಲಿಲ್ಲ. ಅದು ಮದುಮಗನನ್ನು ನಿರಾಕರಿಸಿದಂತೆಯೇ ಇತ್ತು. ಆದರೂ ಯೆಹೋವನು ತನ್ನ ಯೋಜನೆಯನ್ನು ಕೊನೆಗೊಳಿಸಲಿಲ್ಲ. ಆತನು ಕರೆಯನ್ನು ಮತ್ತಷ್ಟು ವಿಸ್ತರಿಸಿದನು. ಯೆಹೂದ್ಯರು ಮತ್ತು ಅನ್ಯ ಜನಾಂಗದವರನ್ನು ಒಟ್ಟಾಗಿ ಸೇರಿಸಿ ವಧು ವರ್ಗವನ್ನು ಸಿದ್ಧಪಡಿಸಿದನು. ಕ್ರಿಸ್ತನಲ್ಲಿ ಒಬ್ಬ ನೂತನ ಮನುಷ್ಯ. ಎಫೆಸದವರಿಗೆ 2:15-16. ಇಸ್ರಾಯೇಲ್ ಒಂದು ಜನಾಂಗವಾಗಿ ಏನನ್ನು ಕಳೆದುಕೊಂಡಿತೋ ಅದು ಯೆಹೋವನ ಉದ್ದೇಶವನ್ನು ರದ್ದುಗೊಳಿಸಲಿಲ್ಲ. ಅದು ಕೇವಲ ಯೆಹೋವನ ಕರೆಯು ನಂಬಿಕೆಯ ಮೇಲೆ ಆಧಾರಿತವಾಗಿದೆಯೇ ಹೊರತು ಮಾಂಸದ ಸಂಬಂಧದ ಮೇಲಲ್ಲ ಎಂದು ತೋರಿಸಿಕೊಟ್ಟಿತು. ಇಸ್ರಾಯೇಲರು ಕ್ರಿಸ್ತನ ವಧುವಾಗುವ ತಮ್ಮ ಕರೆಯನ್ನು ಕಳೆದುಕೊಂಡರು. ಹಾಗಾದರೆ ಇಸ್ರಾಯೇಲರು ಮೆಸ್ಸಿಯನನ್ನು ನಿರಾಕರಿಸಿದ ಕಾರಣ ಅವರಿಗೆ ಇನ್ನು ಎಂದಿಗೂ ರಕ್ಷಣೆ ಸಿಗುವುದಿಲ್ಲವೇ? ಕೋಟೆ ಒಳಗಿನ ಮನೆ ಜೂಬಿಲಿಯಲ್ಲಿ ವಾಪಸ್ ಸಿಗದಿದ್ದರೆ ಅವರ ಗತಿಯೇನು? ಎಲ್ಲಿಯೇ ದೇವರು ಒಂದು ರಹಸ್ಯವಾದ ವಿನಾಯಿತಿಯನ್ನು ಇಟ್ಟಿದ್ದಾನೆ. ಲೇವಿ ಪುಸ್ತಕದ ಅದೇ ಅಧ್ಯಾಯದಲ್ಲಿ ಲೇವಿಯರ ಪಟ್ಟಣಗಳ ಬಗ್ಗೆ ಒಂದು ಬೇರೆ ನಿಯಮವಿದೆ. ಇದು ಇಸ್ರಾಯೇಲರ ಪುನಃಸ್ಥಾಪನೆಯ ಬಗ್ಗೆ ನಿರೀಕ್ಷೆಯನ್ನು ನೀಡುತ್ತದೆ. ಆ ರಹಸ್ಯವನ್ನು ನಾಳೆ ಬೆಳಗಿನ ಬೆಳಕು ಇದರಲ್ಲಿ ನೋಡೋಣ.
ಲೇವಿಯವರಿಗೆ ಇರುವ ವಿಶೇಷ ಸಂದರ್ಭ ಮತ್ತು ಮರುಸ್ಥಾಪನೆಯನ್ನು ಹೇಗೆ ಹೇಳಿದ್ದಾನೆ ಎಂಬುದನ್ನು ನೋಡೋಣ. ಈ ಭಾಗದ ಜೂಬಿಲಿ ನಿಯಮವು ನಮಗೆ ಕಲಿಸುವುದೇನೆಂದರೆ, ದೇವರು ನಮಗೆ ನೀಡುವ ಕೃಪೆಯ ಕಾಲವನ್ನು ನಾವು ವ್ಯರ್ಥ ಮಾಡಬಾರದು. ಇಸ್ರಾಯೇಲರು ತಮ್ಮ ಕೃಪೆಯ ಕಾಲವನ್ನು ಕಳೆದುಕೊಂಡಿದ್ದರಿಂದ ಅವರು ಕ್ರಿಸ್ತನ ವಧುವಾಗುವ ಮೊದಲ ಹಕ್ಕನ್ನು ಕಳೆದುಕೊಂಡರು. ಆದರೆ ದೇವರ ಯೋಜನೆ ಅಲ್ಲಿಗೆ ನಿಲ್ಲುವುದಿಲ್ಲ. ಪ್ರಾರ್ಥನೆ. ಪರಮಪಿತ ಯೆಹೋವನೇ, ನಿನ್ನ ನಿಯಮಗಳ ಒಳಗೆ ಬರೆಯಲ್ಪಟ್ಟಿರುವ ನಿನ್ನ ಜ್ಞಾನ ಮತ್ತು ಕೃಪೆಗಾಗಿ ನಾವು ನಿನಗೆ ವಂದಿಸುತ್ತೇವೆ. ನಿನ್ನ ಕೃಪೆಯ ವರ್ಷದ ಮೌಲ್ಯವನ್ನು ಅರಿಯಲು ಮತ್ತು ನೀನು ನಮ್ಮನ್ನು ವಿಮೋಚನೆಗೆ ಕರೆಯುವಾಗ ವಿಳಂಬ ಮಾಡದಂತೆ ನಮಗೆ ಸಹಾಯ ಮಾಡು. ನಮ್ಮನ್ನು ನಮ್ರರನ್ನಾಗಿ ಮತ್ತು ನಂಬಿಗಸ್ತರನ್ನಾಗಿ ಇರಿಸು. ಇದರಿಂದ ನಾವು ನಿನ್ನ ರಕ್ಷಣೆಯೊಳಗೆ ಜೀವಿಸಲು ಮತ್ತು ನಿನ್ನ ಸತ್ಯದಲ್ಲಿ ನಡೆಯಲು ಸಾಧ್ಯವಾಗಲಿ. ಇಸ್ರಾಯೇಲಿಗಾಗಿ, ಸಭೆಗಾಗಿ ಮತ್ತು ಇಡೀ ಮಾನವ ಕುಲಕ್ಕಾಗಿ ಸರಿಯಾದ ಸಮಯದಲ್ಲಿ ನೀನು ಹಾಕಿರುವ ಯೋಜನೆಯನ್ನು ನಂಬಲು ನಮಗೆ ಕಲಿಸು. ಕ್ರಿಸ್ತನ ಹೆಸರಿನಲ್ಲಿ ಆಮೇನ್.